ನಮಸ್ಕಾರ ವೀಕ್ಷಕರೇ, ಅದೃಷ್ಟ ಸೂತ್ರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಮನುಷ್ಯ ಎಷ್ಟೇ ಹಣ ಸಂಪಾದಿಸಲಿ, ಎಷ್ಟೇ ದೊಡ್ಡ ಅಧಿಕಾರದಲ್ಲಿರಲಿ, ಆದ್ರೆ ಅವನ ಮನೆಯಲ್ಲಿ ನೆಮ್ಮದಿಯಿಲ್ಲದಿದ್ದರೆ ಆತ ಜೀವಂತ ಶವಕ್ಕೆ ಸಮಾನ. ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಸ್ತ್ರೀ ಇರುತ್ತಾಳೆ ಎಂದು ಹೇಳುತ್ತಾರೆ. ಆದರೆ ಅದೇ ಪುರುಷನ ವಿನಾಶದ ಹಿಂದೆಯೂ ಒಬ್ಬ ಸ್ತ್ರೀ ಇರಬಹುದು ಎಂಬುದು ನಿಮಗೆ ಗೊತ್ತೇ? ಭಾರತದ ಇತಿಹಾಸದಲ್ಲಿ ಚಂದ್ರಗುಪ್ತ ಮೌರ್ಯನಂತಹ ಸಾಮಾನ್ಯ ಬಾಲಕನನ್ನ ಅಖಂಡ ಭಾರತದ ಸಾಮ್ರಾಟನನ್ನಾಗಿ ಮಾಡಿದ ಮಹಾನ್ ಜ್ಞಾನಿ, ರಾಜನೀತಿಜ್ಞ, ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಸ್ತ್ರೀ ಮತ್ತು ಪುರುಷರ ಸಂಬಂಧಗಳ ಬಗ್ಗೆ ಬಹಳ ಆಳವಾದ ಮತ್ತು ಕಟುವಾದ ಸತ್ಯಗಳನ್ನು ಹೇಳಿದ್ದಾರೆ. ಚಾಣಕ್ಯರು ಒಂದು ಕಡೆ ಹೇಳುತ್ತಾರೆ, ವಿಷವಿಲ್ಲದ ಹಾವನ್ನು ಬೇಕಾದರೂ ನಂಬಬಹುದು, ಕಾಡಿನ ಕ್ರೂರ ಪ್ರಾಣಿಯನ್ನು ಬೇಕಾದರೂ ಸಾಕಬಹುದು, ಆದರೆ ಈ 3 ಲಕ್ಷಣಗಳಿರುವ ವ್ಯಕ್ತಿಗಳನ್ನು, ವಿಶೇಷವಾಗಿ ಇಂತಹ ಗುಣವಿರುವ ಪತ್ನಿಯನ್ನು ಎಂದಿಗೂ ನಂಬಬಾರದು. ಹಾಗಾದರೆ ಆ 3 ಅಪಾಯಕಾರಿ ಲಕ್ಷಣಗಳು ಯಾವುವು? ಸೌಂದರ್ಯವಿದ್ದರೂ ಗುಣವಿಲ್ಲದಿದ್ದರೆ ಏನಾಗುತ್ತದೆ? ಮದುವೆಗೂ ಮುನ್ನ ನಾವು ಗಮನಿಸಬೇಕಾದ ಆ ಸೂಕ್ಷ್ಮ ವಿಚಾರಗಳೇನು? ಇವತ್ತಿನ ಈ ವಿಡಿಯೋದಲ್ಲಿ ಆಚಾರ್ಯ ಚಾಣಕ್ಯರ ನೀತಿಶಾಸ್ತ್ರದ ಪ್ರತಿಯೊಂದು ಸಾಲನ್ನು ಬಿಡಿಸಿ ಹೇಳಲಿದ್ದೇವೆ. ಇದು ಕೇವಲ ಪುರುಷರಿಗಲ್ಲ, ಸ್ತ್ರೀಯರಿಗೂ ಅನ್ವಯವಾಗುವ ಜೀವನ ಪಾಠ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಈ ಒಂದು ವಿಡಿಯೋ ನಿಮ್ಮ ಅಥವಾ ನಿಮ್ಮ ಮನೆಯವರ ಜೀವನವನ್ನೇ ರಕ್ಷಿಸಬಹುದು. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ತಡ ಮಾಡದೆ ವಿಷಯಕ್ಕೆ ಹೋಗೋಣ. ಭಾಗ 1: ಸೌಂದರ್ಯ ವರ್ಸಸ್ ಗುಣ, ಬ್ಯೂಟಿ ವರ್ಸಸ್ ಕ್ಯಾರೆಕ್ಟರ್. ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ ಮದುವೆ ಎಂದ ತಕ್ಷಣ ಎಲ್ಲರೂ ಮೊದಲು ನೋಡುವುದು ಏನು? ಹುಡುಗಿ ನೋಡಕ್ಕೆ ಚೆನ್ನಾಗಿದ್ದಾಳಾ, ಬೆಳ್ಳಗಿದ್ದಾಳಾ ಎಂದು. ಆದರೆ ಚಾಣಕ್ಯರು ಸಾವಿರಾರು ವರ್ಷಗಳ ಹಿಂದೆಯೇ ಎಚ್ಚರಿಸಿದ್ದಾರೆ. ಬಾಹ್ಯ ಸೌಂದರ್ಯ ಕೇವಲ ಕಣ್ಣಿಗೆ ಮಾತ್ರ ಆನಂದ ನೀಡುತ್ತದೆ, ಆದರೆ ಆಂತರಿಕ ಗುಣ ಇಡೀ ವಂಶವನ್ನೇ ಬೆಳಗುತ್ತದೆ. ಚಾಣಕ್ಯರ ಪ್ರಕಾರ ಯಾರು ಕೇವಲ ಸೌಂದರ್ಯವನ್ನು ನೋಡಿ, ಕುಲ, ಗೋತ್ರ ಅಥವಾ ಗುಣವನ್ನು ಪರೀಕ್ಷಿಸದೆ ಮದುವೆಯಾಗುತ್ತಾರೋ ಅವರ ಸಾಂಸಾರಿಕ ಜೀವನ ನರಕವಾಗಲು ಹೆಚ್ಚು ಸಮಯ ಬೇಕಿಲ್ಲ. ಒಂದು ಸಂಸ್ಕೃತ ಶ್ಲೋಕದಲ್ಲಿ ಚಾಣಕ್ಯರು ಹೇಳುತ್ತಾರೆ, ವರಯೇತ್ ಕುಲಜಾಂ ಪ್ರಾಜ್ಞೋ ವಿರೂಪಾಪಿ ಕನ್ಯಕಾಂ. ಇದರ ಅರ್ಥವೇನು ಗೊತ್ತಾ? ಬುದ್ಧಿವಂತನಾದವನು ಕುರೂಪಿಯಾಗಿದ್ದರೂ ಸರಿ, ಉತ್ತಮ ಸಂಸ್ಕಾರವಿರುವ ಕುಲದ ಕನ್ಯೆಯನ್ನು ಮದುವೆಯಾಗಬೇಕು. ಆದರೆ ಎಷ್ಟೇ ಸುಂದರವಾಗಿದ್ದರೂ ನೀಚ ಸ್ವಭಾವದ ಅಥವಾ ಕೆಟ್ಟ ಸಂಸ್ಕಾರವಿರುವ ಸುಂದರಿಯನ್ನು ಮದುವೆಯಾಗಬಾರದು. ಯಾಕೆಂದರೆ ಸೌಂದರ್ಯ ಎಂಬುದು ಕೆಲವೇ ವರ್ಷಗಳ ಅತಿಥಿ. ವಯಸ್ಸಾದಂತೆ ಚರ್ಮ ಸುಕ್ಕುಗಟ್ಟುತ್ತದೆ, ಕೂದಲು ಬೆಳ್ಳಗಾಗುತ್ತದೆ. ಆದರೆ ಸ್ವಭಾವ ಎಂಬುದು ಸಾಯುವವರೆಗೂ ಜತೆಯಿರುತ್ತದೆ. ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಅಮೃತ ತುಂಬಿದ ಮಣ್ಣಿನ ಮಡಕೆ ಶ್ರೇಷ್ಠ, ಅಲ್ಲವೇ? ಯೋಚನೆ ಮಾಡಿ. ಹಾಗಾದರೆ ಆ 3 ಅಪಾಯಕಾರಿ ಲಕ್ಷಣಗಳು ಯಾವುವು? ಸೌಂದರ್ಯವಿದ್ದರೂ ಗುಣವಿಲ್ಲದಿದ್ದರೆ ಏನಾಗುತ್ತದೆ? ಮದುವೆಗೂ ಮುನ್ನ ನಾವು ಗಮನಿಸಬೇಕಾದ ಆ ಸೂಕ್ಷ್ಮ ವಿಚಾರಗಳೇನು? ಇವತ್ತಿನ ಈ ವಿಡಿಯೋದಲ್ಲಿ ಆಚಾರ್ಯ ಚಾಣಕ್ಯರ ನೀತಿಶಾಸ್ತ್ರದ ಪ್ರತಿಯೊಂದು ಸಾಲನ್ನು ಬಿಡಿಸಿ ಹೇಳಲಿದ್ದೇವೆ. ಇದು ಕೇವಲ ಪುರುಷರಿಗಲ್ಲ, ಸ್ತ್ರೀಯರಿಗೂ ಅನ್ವಯವಾಗುವ ಜೀವನ ಪಾಠ. ಭಾಗ 2: ಕರ್ಕಶವಾಗಿ ಮಾತನಾಡುವವಳು ಮತ್ತು ಸದಾ ಜಗಳವಾಡುವವಳು, ದ ಹಾರ್ಷ್ ಸ್ಪೀಕರ್. ಸ್ನೇಹಿತರೆ, ಸರಸ್ವತೀದೇವಿ ನೆಲೆಸುವುದು ನಾರಿಗೆಯ ಮೇಲೆ. ಯಾವ ಮನೆಯಲ್ಲಿ ಸ್ತ್ರೀ ಮೃದುವಾಗಿ, ಪ್ರೀತಿಯಿಂದ ಮಾತನಾಡುತ್ತಾಳೋ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಆದರೆ ಯಾವ ಸ್ತ್ರೀ ಯಾವಾಗಲೂ ಗಂಡನ ಮೇಲೆ ರೇಗಾಡುತ್ತಾ, ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ತೆಗೆಯುತ್ತಾ, ಕೆಟ್ಟ ಶಬ್ದಗಳಿಂದ ನಿಂದಿಸುತ್ತಾಳೋ ಅವಳು ಸಾಕ್ಷಾತ್ ಮೃತ್ಯುವಿನ ರೂಪ ಎನ್ನುತ್ತಾರೆ ಚಾಣಕ್ಯರು. ನೀವು ಗಮನಿಸಿರಬಹುದು, ಎಷ್ಟೋ ಮನೆಗಳಲ್ಲಿ ಗಂಡ ಹೊರಗಡೆ ಹುಲಿಯಂತಿರುತ್ತಾನೆ, ಸಮಾಜದಲ್ಲಿ ದೊಡ್ಡ ಗೌರವವಿರುತ್ತದೆ. ಆದರೆ ಮನೆಯ ಒಳಗೆ ಕಾಲಿಟ್ಟರೆ ಇಲಿಯಂತಾಗುತ್ತಾನೆ. ಕಾರಣ, ಮನೆಯಲ್ಲಿ ಕಾಯುತ್ತಿರುವ ಆ ಕರ್ಕಶ ಧ್ವನಿ. ಚಾಣಕ್ಯರು ಎಷ್ಟರ ಮಟ್ಟಿಗೆ ಹೇಳುತ್ತಾರೆಂದರೆ, ದುಷ್ಟಾ ಭಾರ್ಯ ಶಠಂ ಮಿತ್ರಂ ಭೃತ್ಯಶ್ಚ ಉತ್ತರದಾಯಕಃ. ಅಂದರೆ ಕೆಟ್ಟ ಪತ್ನಿ, ಮೋಸಗಾರ ಮಿತ್ರ ಮತ್ತು ಎದುರು ಮಾತನಾಡುವ ಆಳು ಇವರು ಮನೆಯಲ್ಲಿದ್ದರೆ ಆ ಮನೆಗೆ ಬೆಂಕಿ ಬೀಳುವ ಅವಶ್ಯಕತೆಯಿಲ್ಲ, ಆ ಮನೆ ಈಗಾಗಲೇ ಸುಟ್ಟು ಹೋಗಿದೆ ಎಂದರ್ಥ. ಗಂಡ ಕೆಲಸದಿಂದ ಸೋತು ಮನೆಗೆ ಬಂದಾಗ ಅವನಿಗೆ ಬೇಕಾಗಿರುವುದು 2 ಪ್ರೀತಿಯ ಮಾತು ಮತ್ತು 1 ಲೋಟ ನೀರು. ಅದನ್ನು ಬಿಟ್ಟು ಬಾಗಿಲಲ್ಲೇ ಜಗಳಕ್ಕೆ ನಿಲ್ಲುವ ಸ್ವಭಾವದವರನ್ನು ನಂಬಿ ಜೀವನ ನಡೆಸಲು ಸಾಧ್ಯವಿಲ್ಲ. ಇಂತಹ ಸ್ವಭಾವವು ಪುರುಷನ ಆಯಸ್ಸನ್ನು ಕಡಿಮೆ ಮಾಡುತ್ತದೆ. ಆತ ಮಾನಸಿಕವಾಗಿ ಕುಗ್ಗಿಹೋಗುತ್ತಾನೆ. ಕೊನೆಗೆ ಆತ ತಪ್ಪು ದಾರಿ ಹಿಡಿಯಲು ಅಥವಾ ವ್ಯಸನಗಳಿಗೆ ದಾಸನಾಗಲು ಇದೇ ಮುಖ್ಯ ಕಾರಣವಾಗುತ್ತದೆ.
ಆದ್ದರಿಂದ ಮದುವೆಗೂ ಮುನ್ನ ಹುಡುಗಿಯ ಸೌಂದರ್ಯಕ್ಕಿಂತ ಅವಳ ಮಾತುಗಾರಿಕೆ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಿ ಎಂದು ಚಾಣಕ್ಯರು ಸಲಹೆ ನೀಡುತ್ತಾರೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಲಕ್ಷಣ 2. ಅತಿಯಾದ ಧನದಾಹ ಮತ್ತು ದುರಾಸೆಯುಳ್ಳವಳು, ಎಕ್ಸೆಸಿವ್ ಗ್ರೀಡ್. ಎರಡನೆಯದಾಗಿ ಚಾಣಕ್ಯರು ಎಚ್ಚರಿಸುವ ವಿಷಯ ದುರಾಸೆ. ಹಣ ಜೀವನಕ್ಕೆ ಅವಶ್ಯ. ಸಂಸಾರ ನಡೆಸಲು ಹಣ ಬೇಕೇ ಬೇಕು. ಆದರೆ ಹಣವೇ ಜೀವನವಾಗಬಾರದು. ಯಾವ ಸ್ತ್ರೀಗೆ ತನ್ನ ಗಂಡನ ಪ್ರೀತಿಗಿಂತ, ಗಂಡನ ಆರೋಗ್ಯಕ್ಕಿಂತ ಅವನ ಜೇಬಿನಲ್ಲಿರುವ ಹಣ ಮುಖ್ಯವಾಗುತ್ತದೆಯೋ ಅವಳು ಸಂಸಾರಕ್ಕೆ ಆಪತ್ತು ತರುತ್ತಾಳೆ. ಸ್ವಲ್ಪ ಯೋಚನೆ ಮಾಡಿ. ಗಂಡನ ದುಡಿಮೆ ಎಷ್ಟಿದೆಯೋ ಅದರಲ್ಲಿ ಸಂಸಾರ ತೂಗಿಸಿಕೊಂಡು ಹೋಗುವವಳು ನಿಜವಾದ ಗೃಹಿಣಿ. ಆದರೆ ಪಕ್ಕದ ಮನೆಯವರು ಕಾರ್ ತಗೊಂಡ್ರು, ಎದುರು ಮನೆಯವರು ರೇಷ್ಮೆ ಸೀರೆ ತಗೊಂಡ್ರು ಎಂದು ಹಠ ಹಿಡಿದು ಗಂಡನ ಶಕ್ತಿಗೆ ಮೀರಿದ ಬೇಡಿಕೆಗಳನ್ನು ಇಡುವವಳು ಗಂಡನನ್ನು ತಪ್ಪುದಾರಿ ತಳ್ಳುತ್ತಾಳೆ. ಚಾಣಕ್ಯರು ಹೇಳುತ್ತಾರೆ, ಇಂತಹ ಸ್ತ್ರೀಯರ ದುರಾಸೆಯನ್ನು ಪೂರೈಸಲು ಗಂಡ ಲಂಚ ತೆಗೆದುಕೊಳ್ಳಲು ಅಥವಾ ಕಳ್ಳತನ ಮಾಡಲು ಅಥವಾ ಸಾಲ ಮಾಡಲು ಮುಂದಾಗುತ್ತಾನೆ. ಕೊನೆಗೆ ಇಡೀ ಕುಟುಂಬ ಮಾನ ಕಳೆದುಕೊಳ್ಳುತ್ತದೆ. ಗರುಡ ಪುರಾಣದಲ್ಲೂ ಕೂಡ ಹೇಳಲಾಗಿದೆ, ಸಂತೃಪ್ತಿಯಿಲ್ಲದ ಮನಸ್ಸು ಎಷ್ಟೇ ಸಂಪತ್ತು ಬಂದರೂ ತುಂಬದ ಹೂಜಂತೆ. ಅತಿಯಾದ ದುರಾಸೆ ಇರುವ ಸ್ತ್ರೀ ಕಷ್ಟದ ಸಮಯದಲ್ಲಿ ಗಂಡನ ಜೊತೆ ನಿಲ್ಲುವುದಿಲ್ಲ. ಹಣ ಖಾಲಿಯಾದ ತಕ್ಷಣ ಆಕೆಯ ಪ್ರೀತಿಯೂ ಖಾಲಿಯಾಗುತ್ತದೆ. ಇಂತಹ ಸ್ವಭಾವದವರಿಂದ ದೂರವಿರುವುದು ಲೇಸು. ಮೂರನೆಯದು, ಚಾರಿತ್ರ್ಯಹೀನತೆ ಮತ್ತು ಪರಪುರುಷನ ವ್ಯಾಮೋಹ, ಕ್ಯಾರೆಕ್ಟರ್ಲೆಸ್ ಅಂಡ್ ಡಿಸ್ಲಾಯಲ್. ಮೂರನೇ ಮತ್ತು ಅಂತಿಮವಾಗಿ ಅತ್ಯಂತ ಕಟುವಾದ ಸತ್ಯ. ಚಾಣಕ್ಯರು ಯಾವುದರ ಬಗ್ಗೆ ರಾಜಿ ಮಾಡಿಕೊಳ್ಳಲೇಬಾರದು ಎಂದು ಹೇಳುತ್ತಾರೋ ಅದುವೇ ಚಾರಿತ್ರ್ಯ. ಪತಿವ್ರತ ಧರ್ಮ ಎಂಬುದು ಕೇವಲ ಒಂದು ಪುಸ್ತಕದ ಮಾತಲ್ಲ, ಅದು ಭಾರತೀಯ ಸಂಸ್ಕೃತಿಯ ಬುನಾದಿ. ಯಾವ ಸ್ತ್ರೀ ತನ್ನ ಗಂಡನನ್ನು ಬಿಟ್ಟು ಪರಪುರುಷರ ಬಗ್ಗೆ ಯೋಚಿಸುತ್ತಾಳೋ ಅಥವಾ ಕದ್ದುಮುಚ್ಚಿ ಬೇರೆಯವರ ಸಂಪರ್ಕದಲ್ಲಿರುತ್ತಾಳೋ ಅವಳು ಆ ಕುಲಕ್ಕೆ ಅಂಟಿದ ಕಳಂಕ ಎನ್ನುತ್ತಾರೆ ಚಾಣಕ್ಯರು. ಇಲ್ಲಿ ಚಾಣಕ್ಯರು ಬಹಳ ಕಠಿಣವಾದ ಪದಗಳನ್ನು ಬಳಸುತ್ತಾರೆ. ಚಾರಿತ್ರ್ಯಹೀನ ಸ್ತ್ರೀ ಅಥವಾ ಪರಪುರುಷನ ಸಂಗ ಬಯಸುವ ಸ್ತ್ರೀ ಹಾಲಿನಲ್ಲಿ ಬೆರೆತ ವಿಷದಂತೆ. ಅವಳನ್ನು ನೀವು ಎಷ್ಟೇ ಪ್ರೀತಿಸಿದರೂ, ಎಷ್ಟೇ ಒಡವೆ ವಸ್ತ್ರಗಳನ್ನು ನೀಡಿದರೂ ಅವಳ ಮನಸ್ಸು ನಿಮ್ಮ ಬಳಿ ಇರುವುದಿಲ್ಲ. ಅಂತಹ ಸಂಬಂಧ ಎಂದಿದ್ದರೂ ಮುರಿದು ಬೀಳಲೇಬೇಕು. ನಂಬಿಕೆ ಎಂಬುದು ಗಾಜಿನಂತೆ, ಒಮ್ಮೆ ಒಡೆದರೆ ಮತ್ತೆ ಕೂಡಿಸಲು ಸಾಧ್ಯವಿಲ್ಲ. ಸಂಶಯ ಎಂಬ ಹುಳ ಒಮ್ಮೆ ದಾಂಪತ್ಯಕ್ಕೆ ಬಂದರೆ ಅಲ್ಲಿ ನೆಮ್ಮದಿ ಸಿಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ಚಾಣಕ್ಯರು ಹೇಳುತ್ತಾರೆ, ಕುಲವಿಲ್ಲದ, ಸಂಸ್ಕಾರವಿಲ್ಲದ, ಲಜ್ಜೆಯಿಲ್ಲದ ಸ್ತ್ರೀಯನ್ನು ಮದುವೆಯಾಗುವುದು ಎಂದರೆ ಉರಿಯುತ್ತಿರುವ ಬೆಂಕಿಗೆ ಮೈ ಒಡ್ಡುವುದು ಎಂದರ್ಥ. ಸ್ನೇಹಿತರೆ, ಈ ಮಾತುಗಳು ಕೇಳಲು ಸ್ವಲ್ಪ ಕಹಿಯಾಗಿರಬಹುದು. ಆದರೆ ನೆನಪಿಡಿ, ಕಹಿ ಔಷಧಿಯೇ ರೋಗವನ್ನು ಗುಣಪಡಿಸುವುದು. ಚಾಣಕ್ಯರ ಉದ್ದೇಶ ಸ್ತ್ರೀಯರನ್ನು ನಿಂದಿಸುವುದಲ್ಲ, ಬದಲಾಗಿ ಒಂದು ಸುಂದರ ಸುಭದ್ರ ಸಮಾಜವನ್ನು ಕಟ್ಟುವುದು. ಒಳ್ಳೆಯ ಪತ್ನಿ ಸಿಗುವುದು ಪುರುಷನ ಪುಣ್ಯ. ಚಾಣಕ್ಯರೇ ಹೇಳುವಂತೆ, ಯಾವ ಮನೆಯಲ್ಲಿ ಪತ್ನಿಯು ಸಂತೋಷವಾಗಿರುತ್ತಾಳೋ, ಎಲ್ಲಿ ಗಂಡನ ಮಾತಿಗೆ ಬೆಲೆ ಇರುತ್ತದೋ ಅಲ್ಲಿ ದೇವತೆಗಳು ನಲಿಯುತ್ತಾರೆ. ಇಲ್ಲಿ ಸ್ತ್ರೀಯರಿಗೆ ಮಾತ್ರವಲ್ಲ, ಪುರುಷರಿಗೂ ಇದೇ ನಿಯಮ ಅನ್ವಯವಾಗುತ್ತದೆ. ದುಶ್ಚಟವಿರುವ, ಪರಸ್ತ್ರೀ ವ್ಯಾಮೋಹವಿರುವ ಗಂಡ ಸಿಕ್ಕರೆ ಆ ಹೆಣ್ಣಿನ ಬಾಳು ಕೂಡ ನರಕವೇ. ಆದರೆ ಇಂದಿನ ವಿಷಯ ಪುರುಷರಿಗೆ ಎಚ್ಚರಿಕೆಯಾಗಿತ್ತು.
ಹಾಗಾದರೆ ಈಗಾಗಲೇ ಮದುವೆಯಾಗಿದ್ದು ಈ ಸಮಸ್ಯೆಗಳಿದ್ದರೆ ಏನು ಮಾಡುವುದು? ಚಾಣಕ್ಯರು ಅದಕ್ಕೂ ಉತ್ತರಿಸುತ್ತಾರೆ. ತಾಳ್ಮೆ. ಸಮಯ ಮತ್ತು ಪ್ರೀತಿಯಿಂದ ಮನುಷ್ಯನನ್ನು ಬದಲಾಯಿಸಲು ಪ್ರಯತ್ನಿಸಿ. ಸಾಧ್ಯವಾಗದಿದ್ದರೆ ಮಾನಸಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಧರ್ಮದ ಹಾದಿಯಲ್ಲಿ ನಡೆಯಿರಿ. ವೀಕ್ಷಕರೇ, ಆಚಾರ್ಯ ಚಾಣಕ್ಯರ ಈ ಮಾತುಗಳು ನಿಮಗೆ ಸರಿಯನಿಸ್ತಾ? ಇಂದಿನ ಕಾಲಕ್ಕೆ ಇದು ಹೊಂದಾಣಿಕೆಯಾಗುತ್ತಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ನಿಮ್ಮ ಅನುಭವ ಬೇರೆಯವರಿಗೂ ಪಾಠವಾಗಬಹುದು. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ನಿಮ್ಮ ಕಣ್ಣು ತೆರೆಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ, ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಎಷ್ಟೋ ಜನ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಚ್ಚೆತ್ತುಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ಚಾಣಕ್ಯರು ಹೇಳಿದ ಹಣ ಗಳಿಸುವ ಗುಪ್ತ ತಂತ್ರಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಅದು ಮಿಸ್ ಆಗಬಾರದು ಅಂದ್ರೆ ಈಗಲೇ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್.